ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಆತ್ಮೀಯರೇ, ಗೋಕಾಕದಲ್ಲೊಂದು ಶೂನ್ಯ ಸಂಪಾದನೆ ಮಠ, ವಿಶೇಷವಾಗಿ ಇದೊಂದು ವಿಶಿಷ್ಟವಾದ ಮಠ. ಜೊತೆಗೆ ಸಾಕಷ್ಟು ಬಸವಣ್ಣವರ ವಚನ ನೆಲೆಗಟ್ಟಿನಲ್ಲೇ ಅಥವಾ ಬಸವಣ್ಣವರ ತತ್ವ ಸಿದ್ಧಾಂತಗಳ ನೆಲೆಗಟ್ಟಿನಲ್ಲೇ ಈ ವಚನ ಸಾರ ಅನ್ರಿ ಅಥವಾ ವಚನಗಳನ್ನು ಅನ್ರಿ ಹಬ್ಬಿಸುವಂಥದ್ದು, ಬಿಂಬಿಸುವಂಥದ್ದು, ಜೊತೆಗೆ ಬಸವ ತತ್ವಗಳನ್ನು ಹರಡಿಸುವಂಥದ್ದು ಕೆಲಸವನ್ನು ಮಾಡ್ತಾ ಬಂದಿದೆ. ಆ ದಿಸೆಯಲ್ಲೇ ಶಿವಾನುಭವ ಗೋಷ್ಠಿಯನ್ನು ಪ್ರತಿ ಮಾಸಿಕ, ಪ್ರತಿ ತಿಂಗಳು ಹುಣ್ಣಿಮೆ ದಿನ ಮಾಡ್ತಾ ಬಂದಿದ್ದು ಗಮನಾರ್ಹದ. ಇಲ್ಲಿವರೆಗೆ 188 ಶಿವಾನುಭವ ಗೋಷ್ಠಿಗಳಾಗಿದ್ದಾವೆ. ಶಿವಾನುಭವ ಈ ನೆಲೆಗಟ್ಟಿನಲ್ಲೇ ಮೊನ್ನೆ ಆದಂಥ ಕಾರ್ಯಕ್ರಮದಲ್ಲೇ ಒಂದಿಷ್ಟು ಕೆಲಸಗಳು ಏನೇನೋ ಆಗಿದ್ದಾವ, ಏನಿಲ್ಲ, ಸಮಾಜಮುಖಿ ಎಷ್ಟಿದ್ದಾವ, ವಚನಗಳ ಬಗ್ಗೆ ಏನೇನು ಹೇಳ್ತಾರೆ, ಏನಿಲ್ಲ, ಇನ್ನಷ್ಟು ಸವಿಸ್ತಾರವಾಗಿ ಇವತ್ತೊಂದಿಷ್ಟು ಚರ್ಚೆ ಮಾಡಬೇಕನ್ನಿಸ್ತು. ಆ ದಿಸೆಯಲ್ಲೇ ಅದರಲ್ಲಿ ಭಾಗಿಯಾದಂತಹ, ಜೊತೆಗೆ ಅಲ್ಲಿಯ ದಾಸೋಹದಲ್ಲಿ ಭಾಗಿಯಾದಂತಹ ನಮ್ಮ ಮಿತ್ರರಾದಂಥ ಶ್ರೀ ಈಶ್ವರಚಂದ್ರ ಬೆಟಗಿರಿ ಅವರು ಭಾಗವಹಿಸಿ ಬಂದಿದ್ದಾರೆ. ಅವ್ರದ್ದಿಂದವರು ಆ ಶಿವಾನುಭವ ಗೋಷ್ಠಿ ಏನೇನು ನಡೀತು ಅನ್ನೋದ್ರ ಬಗ್ಗೆ ಒಂದಿಷ್ಟು ಸವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ನಾವು ನೀವು ಕೂಡಿ ಕೇಳೋಣ ಹೇಳಬೇಕು. ಆತ್ಮೇರಿ ಸರ್ವ ಶರಣಾರ್ಥಿ ಸರ್, ತಾವು ಹೇಳಿದಂತೆ ಸರ್, ನಮ್ಮ ಕರ್ನಾಟಕದೊಳಗೆ ಸಂಪಾದನಾ ಮಠಗಳು ಭಾಳಷ್ಟು ಅದಾವೆ ಸರ್. ಎಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲ ಏನಿರುತ್ತೆ ಸರ್, ಶರಣರು ತಮ್ಮ ಶರಣ ವಚನದ ಗಂಟೆಗಳನ್ನು ಅಲ್ಲಲ್ಲಲ್ಲೇ ಮಠಗಳೊಳಗೆ, ಮಂದಿರದೊಳಗೆ ರೀ, ಜಾಲಿ ಕಂಟಿಯೊಳಗೆ, ಹಾಂ ಸರ್, ಒಟ್ಟು ಎಲ್ಲಿ ಸುರಕ್ಷಿತ ಐತೆ ಅದ್ರ ಜಾಗದಾಗ ಇಟ್ಟು ಪಾಪ ರೀ ಅವ್ರು ಉಳಿವಿಗೆ ಪ್ರಯಾಣ ಮಾಡಿ ಹೋಗ್ಯಾರ ಸರ್. ಆಗಿತ್ತು, ಜೀವದ ಭಯ ಇತ್ತು. ಹಾಂ ಸರ್, ವಚನ ಅಂತಂದ್ರೆ ಪ್ರಮಾಣ ಸರ್, ಪ್ರಮಾಣ ಮಾಡಿ ಹೇಳಿದಂಥ ಅದು ಸಾಹಿತ್ಯ ಸರ್. ಪ್ರಮಾಣ ಮಾಡೇ ಪ್ರಮಾಣೀಕರಿಸಿ ಸತ್ಯವನ್ನು ಹೇಳುವಂಥ ಪ್ರಯತ್ನ ಮಾಡಿದಂಥ ಇದೆ ಸರ್. ನಮ್ಮ ಕನ್ನಡ ಸಾರಸ್ವತ ಲೋಕಕ್ಕೆ ರೀ ಈ ಶರಣರು ಕೊಟ್ಟಂಥ ಒಂದು ಅಮೂಲ್ಯವಾದಂಥ ಒಂದು ಕೊಡುಗೆ ಅಂದರೆ ಸರ್, ಇದು ಶರಣ ವಚನ ಸಾಹಿತ್ಯ ಸರ್. ಇಂಥ ವಚನ ಸಾಹಿತ್ಯವನ್ನು ಉಳಿಸುವುದಕ್ಕಾಗಿ ಪಗು ಹಳಕಟ್ಟೆಯವರನ್ನು ಮೊದಲು ಮಾಡಿಕೊಂಡು ಸರ್, ಎಷ್ಟೋ ಶರಣರು ನಿಮ್ಮಂಥವರು ಭಾಳ ಪ್ರಯತ್ನ ಮಾಡಿ ವಚನಗಳನ್ನು ಉಳಿಸಿದ್ದಾರೆ ಸರ್. ಆ ವಚನಗಳು ಅಲ್ಲಲ್ಲೇ ಇಟ್ಕೊಂಡು ಹೋಗಿದ್ದಾರಲ್ರಿ, ಅವುಗಳನ್ನು ಏನಾಯ್ತಂತ ಆಯಾ ಪ್ರದೇಶಗಳು ಏನಾಗಿದ್ದಾವೆ ಅಂತಾರವ ಏನಾಯ್ತು ಸಂಪಾದನಾ ಮಠಗಳಾಗಿಬಿಟ್ಟಿದ್ದಾರೆ. ಪ್ರತಿಯೊಂದು ಕಡೆ ಸಂಪಾದನಾ ಮಠ ಹೌದ್ರಿ. ನಮ್ಮದು ಗೋಕಾಕದ್ರಿ ಶೂನ್ಯ ಸಂಪಾದನಾ ಮಠ. ಶೂನ್ಯ ಅಂತಂದ್ರೆ ತಮಗೆಲ್ಲ ಗೊತ್ತಲ್ಲ ಸರ್, ಏನೇನು ಇಲ್ಲ ರೀ, ಆದ್ರೆ ಏನೆಲ್ಲ ಅದ ರೀ ಶೂನ್ಯ ರೀ. ಒಂದ್ರ ಮುಂದೆ ಬೇಕಾದ್ರೆ ಇಟ್ಕೊತ ಹೋದ್ರಿ ಅದ್ರದ್ದು ವರ್ಧಿನ ಹಾಕೋತ್ರಿ, ಒಂದ್ರ ಹಿಂದೆ ಇಟ್ಟರೆ ಅದಕ್ಕೇನು ಬೆಲೆ ಇಲ್ಲ ರೀ. ಹಾಗೆ ಸರ ಈಗೊಂದು ಇನ್ನು ಹೇಳ್ತಾರೆ ಸರ್, ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಅಂತ ಹೇಳ್ತಾರಲ್ಲ, ಎಲ್ಲವೂ ಪೂರ್ಣ ಏನಾಗೈತೆ ಅಂದರೆ ಎಲ್ಲ ಒಳಗೊಂಡಂಥದ್ದು ಶೂನ್ಯ ರೀ. ಏನೇನು ಇಲ್ಲ ಅದು ಶೂನ್ಯ. ಅಂಥ ಒಂದು ಶೂನ್ಯ ಸಂಪಾದನಾ ಮಠ ರೀ ನಮ್ಮ ಗೋಕಾಕ್ ಗುರುವಾರಪೇಟೆಯೊಳಗೆ ಅದ ರೀ. ಇದೊಂದು ವಿಶೇಷ ಸರ್, ನಮ್ಮ ಗೋಕಾಕ್ ರೀ 12ನೇ ಶತಮಾನದ ಅಲ್ಲಮ್ಮ ಪ್ರಭುದೇವರು ಸಂಚಾರ ಮಾಡ್ತಾ ರೀ ನಮ್ಮ ಗೋಕಾಕ್ ಈ ಮರಟಗಲ್ಲಿಯೊಳಗೆ ರೀ ಒಂದು ಜಾಗದಾಗ ಅವ್ರು ಏನು ನೆಲೆ ನಿಂತಾರೆ, ಹಾಗೆ ಅಲ್ಲಮ್ಮ ಪ್ರಭುದೇವರ ಗುಡಿ ಅಂತೇಳಿ ಅದ ರೀ. ಹಾಗೇ ರೀ ಸರ್, ನಮ್ಮ ಯಡಿಯೂರು ಸಿದ್ಧಲಿಂಗೇಶ್ವರ ಯತಿಗಳು ಸರ್, ಅವರು ತಮ್ಮ ಶಿಷ್ಯ ಬಳಗವನ್ನು ಕರೆದುಕೊಂಡು ಗೋಕಾಕಕ್ಕೆ ಬಂದ್ರಿ. ಗುರುವಾರಪೇಟೆ ಏನು ಶೂನ್ಯ ಸಂಪಾದನಾ ಮಠ ಅದ ರೀ, ಅಲ್ಲಿ ಸ್ವಲ್ಪ ನೆಲೆ ನಿಂತು ಹೋಗಿದ್ದಾರೆ ರೀ. ಹಾಂ ಸರ್, ಅಲ್ಲಿ ಅದು ಏನಾಗೈತೆ ಅಂದರೆ ಶೂನ್ಯ ಸಂಪಾದನಾ ಮಠ ಅಂತ ಮೊದಲಿಂದ ಹೆಸರು ಬಂದದ ರೀ. ಈಗ ಹಾಂ ಸರ್, ಆ ಶೂನ್ಯ ಸಂಪಾದನೆ ಮಠದಲ್ಲ, ಈಗ ಈ ಶಿವಾನುಭವ ಗೋಷ್ಠಿ 182 ಅಂದರೆ 88 ಸರ್, 88 ಆಗ್ಯದ. ಸುಮಾರು 15 ವರ್ಷ. ವಿಶೇಷವಾಗಿ ಏನು ಚರ್ಚೆ ಆಗ್ತಾ ಬಂದಿದ್ದಾವೆ ಸರ್? ವಿಶೇಷವಾಗಿ ಸರ್, ಮೊದಲಿನಿಂದನೂ ಸರ್ ಆದ್ರನ್ನು ಮೊದಲು ಮಾಡಿಕೊಂಡು ಇವರು 11ನೇ ಪೀಠಾಧಿಪತಿಗಳು ರೀ ಶ್ರೀ ಮಂಡ್ಯರಂಜನ ಪ್ರಾಣಸ್ವರೂಪಿ ಮುರುಘರಾಜೇಂದ್ರ ಮಹಾಸ್ವಾಮಿಗಳು. ಇವರ ಒಂದು ಕಾಲಕ್ಕೆ ತೊಳಗ್ರಿ ಮಠ ಸರ್ ಭಾಳ ಚಂದ ಒಂದು ಡೆವಲಪ್ ಆಯ್ತು ರೀ. ಅವ್ರು ಏನು ಮಾಡ್ತಾರೆ ಸರ್, ಸಾಧ್ಯದಷ್ಟು ಜನಮಾನಸದೊಳಗೆ ವಚನ ಸಾಹಿತ್ಯವನ್ನು ಉಳಿಸಬೇಕು, ಬಟ್ ಜನರಿಗೆ ಕಡೆ ಒಂದು ಸ್ವಲ್ಪ ಒಲವು ಮೂಡಬೇಕು ಅನ್ನುವಂಥ ದೃಷ್ಟಿಯಿಂದ ರೀ ಅವರೊಂದು ಶಿವಾನುಭವ ಗೋಷ್ಠಿ ಅಂತೇಳಿ ಪ್ರತಿಯೊಂದು ಹುಣ್ಣಿಮೆಗೆ ರೀ
ಇದನ್ನು ಸರ್ ಪ್ರಾರಂಭಿಕವಾಗಿ ನಾವು ಎಂತ ನಮ್ಮ ಹಾವೇರಿಗೊಂದು ಹೋದಾಗ ರೀ ನಮ್ಮ ಶಿವನ ಸಂಪಾದನೆ ಮಠ ಅದರ ನಾವು ವರ್ಷಕ್ಕೆ ಹೋಗಿದ್ವಿ. ಆವಾಗ ಬರೀ ಶಿವಾನುಭವ ಗೋಷ್ಠಿ ಜೊತೆಗೆ ವಚನ ಚಿಂತನ ಮಂಥನ ವೇದಿಕೆ ಒಂದು ಹುಟ್ಟು ಹಾಕಬೇಕಂತೇಳಿ ಸಂಕಲ್ಪ ಮಾಡಿದ್ದು ರೀ. ಅದು ಒಂದು ಹುಟ್ಟು ಹಾಕಿದೆವು ಸರ್. ಮತ್ತು ಇನ್ನೊಂದು ಇತ್ತಲ್ಲ ಮನೆಯಲ್ಲಿ ಅದು ಭಾವ ಸಂಗಮ ಸರ್. ಅದು ಮಾಡಿದ್ರು ಮನೆಯಲ್ಲಿ ವಚನ ಸಾಹಿತ್ಯದ ವಚನ ಇಟ್ಕೊಂಡು ಮಾಡುವಂಥ ಕೆಲಸ ಮನೆಯಲ್ಲಿ ವಚನ ಪಠಣ ಅಂತೇಳಿ ಅದು ಶ್ರಾವಣ ಮಾಸದಾಗ ಮಾಡ್ತಾ ಇದ್ದಾರೆ ಸರ್. ಅದೇ ಕೆಲವೊಂದು ಹಾಗೆ ಕುಂಠಿತ ಆಯ್ತು ರೀ. ಯಾಕಂದರೆ ಜನರ ಆಸಕ್ತಿಯನ್ನು ಭಾಳ ಮುಖ್ಯದ ರೀ. ಈಗ ಶ್ರೀಮಠದವ್ರು ನೋಡಿ ಸರ್ 188 ಶಿವಾನುಭವ ಗೋಷ್ಠಿಗಳನ್ನು ಪ್ರತಿ ಹುಣ್ಣಿಮೆಗೆ ಮಾಡ್ಕೊಂತ ಬಂದದ್ದಂದರೆ ಸರ್ ಇದೇನು ಸಾಮಾನ್ಯ ಮಾತಲ್ಲ ಸರ್. ಇದಕ್ಕೆ ಸರ್ ಬಸವ ಧರ್ಮ ಒಂದು ವೇದಿಕೆ ಅಂತೇಳಿ ಮಾಡಿದ್ರಿ. ಅದಕ್ಕೆ ಬಸನಗೌಡ ಪಾಟೀಲ್ ಅಂತೇಳಿ ಅವರ ಅಧ್ಯಕ್ಷದಾರ. ಮುಂದೆ ವಚನ ಸಾಹಿತ್ಯ ಚಿಂತನ ಮಂಥನ ವೇದಿಕೆ ಅಂತ ಹೇಳಿದ್ರೆ ಅದು ನಮ್ಮ ಡಾಕ್ಟರ್ ಸಿ ಕೆ ನಾವಲಿಗರು ಅಧ್ಯಕ್ಷತಾರೆ. ಮುಂದಿನ ಲಿಂಗಾಯತ ಜಾಗೃತ ಮಹಿಳಾ ವೇದಿಕೆ ಅಂತ ಮಾಡಿಕೊಂಡಾರ್ರಿ. ಅದಕ್ಕೆ ಏನಂತಂದ್ರೆ ನಮ್ಮ ಸಹೋದರಿ ಶ್ರೀಮತಿ ಭಾರತಿ ಶಿವನಗೌಡ ಮರಣ್ಣ ಅವರ ಅಧ್ಯಕ್ಷರು. ಇಲ್ಲೊಂದು ಏನು ಸರ ಪೀಠವನ್ನು ಏನು ಮಾಡ್ತಾರೆ, ಒಂದು ವರ್ಷದ ಕೂಡಲೇ ಸ್ವಯಂ ಪ್ರೇರಣೆ ಅಂತ ಬಿಟ್ಬಿಡ್ತಾರೆ ರೀ. ಆ ರೀತಿ ಪರಂಪರೆನ ಇಲ್ಲಿ ಹಾಕ್ಕೊಂಡು ಬಂದಿದ್ದಾರೆ ರೀ. ಇವರೆಲ್ಲ ಏನು ಮಾಡ್ತಾರೆ ಸರ್, ತಮ್ಮ ಶಕ್ಯಾನುಸಾರವಾಗಿ ರೀ ಮಠದ ಕಾರ್ಯಗಳಿಗೆ ಪ್ರತಿಯೊಂದಕ್ಕೆ ಒಂದು ಶಿವಾನುಭವ ಗೋಷ್ಠಿಗೆ ದಾಸೋಹ ಅಂತೇಳಿ ತಗೋತಾರೆ ಸರ್. ಯಾಕಂತಂದ್ರೆ ನಮ್ಮ ಮನೆಗೆ ಬಂದು ಎಲ್ಲರೂ ಊಟ ಮಾಡಿರಿ ಅಂತಂದ್ರೆ ಆಗೋದಿಲ್ಲ ರೀ. ಇಲ್ಲಿ ಒಂದು ದಾಸೋಹ ಪರಂಪರೆಗೆ ತಮ್ಮ ಅಷ್ಟಕ್ಕಿದಷ್ಟು ಕೊಟ್ರಿ ಅವ್ರು ಏನು ಮಾಡ್ತಾರೆ ಸರ್, ಇದು ಜನರಿಗೆ ದಾಸೋಹ ಮಾಡಿದಂಗೂ ಆದವು ರೀ, ಜೊತೆಗೆ ಒಂದು ಆಧ್ಯಾತ್ಮ ಶ್ರವಣ ಮಾಡಿದಂಗೆ ಅಂತ ತಿಳ್ಕೊಂಡ್ರಿ. ಈ ಸಲ ಸರ್ ನಮ್ಮ ವಿಶೇಷವಾಗಿ ನೂಲ ಹುಣ್ಣಿಮೆ ಇದು ಒಂದು ರಕ್ಷಾಬಂಧನದ ಒಂದು ಹುಣ್ಣಿಮೆ ಅಂತಲೂ ಸಹ ಪ್ರಚಲಿತದ ರೀ. ಅಂದರೆ ಸಹೋದರಿಯರು ತಮ್ಮ ಸಹೋದರರಿಗೆ ಒಂದು ಕಂಕಣ ಕಟ್ತಾರೆ ರೀ. ಆ ರೀತಿಯಾದ ಒಂದು ಪರಂಪರೆ ಇಟ್ಟುಕೊಂಡ್ರೆ ನೂಲ ಹುಣ್ಣಿಮೆ ಒಳಗೆ ದಾಸೋಹನ ಸಸಿ ಮಲ್ಲಿಕಾರ್ಜುನ ರೊಟ್ಟಿ ಅಂತೇಳಿ, ಈಶ್ವರಚಂದ್ರ ಬೆಟಗೇರಿ ಅಂಥೇಳಿ, ಮತ್ತು ಶ್ರೀಮತಿ ಗೌರಾದೇವಿ ಚಿದಾನಂದ ಹಾಗರಿಗೆ ಅಂಥೇಳಿ, ಶ್ರೀ ರಾಮಪ್ಪ ವೀರಪ್ಪಣ್ಣ ಕಾಪ್ಸಿ ಅಂತೇಳಿ ಬೆಳವಂಕಿ ಅವ್ರಿ, ಇನ್ನೊಬ್ಬರು ನಾಗಪ್ಪ ಬಸವಣ್ಣಪ್ಪ ಕಾಪ್ಸಿ ಅಂತೇಳಿ ಎಲ್ಲರೂ ಸರ್ ಶಕ್ಯಾನುಸಾರವಾಗಿ ಅಲ್ಲಿ ಇದನ್ನು ಕೊಟ್ಟು ದಾಸೋಹ ಕೊಟ್ಟರೆ ಎಲ್ಲರಿಗೂ ಅನ್ನ ಸಂತರ್ಪಣೆಯನ್ನು ಮಾಡಿಸ್ತಾರೆ. ಈ ಪ್ರಸಾದ ಏಕಸ ನಮ್ಮದು ಪರಂಪರೆ ಇದು ಏನಂತಂದು ಸರ್, ಇದಕ್ಕೆ ಎರಡೂ ಇದೆ ಸರ್, ದಾಸೋಹನೂ ಇರಬೇಕು, ಜ್ಞಾನ ದಾಸೋಹನೂ ಇರಬೇಕು ಅನ್ನೋ ದೃಷ್ಟಿಯಿಂದ ಪ್ರತಿ ಹುಣ್ಣಿಮೆಗೆ ಇರ್ತದೆ ಬೇರೆ ಬೇರೆ ಪ್ರದೇಶಗಳೆಂದರೆ ಈಗ ಸಾಧು ಸಂತರು ಬರ್ಬೋದು ರೀ, ಅಥವಾ ಒಳ್ಳೆ ನಿಮ್ಮಂಥ ಚಿಂತಕರು ಬರ್ಬೋದು. ಅವರ ಕಡೆಯಿಂದ ಒಂದೊಂದು ವಚನಗಳ ಮೇಲೆ ವಿಶ್ಲೇಷಣೆ ಮಾಡಿ ಜನಸಾಮಾನ್ಯರಿಗೆ ತಿಳಿಯೋ ಹಾಗೆ ರೀ, ಜನಸಾಮಾನ್ಯರ ಒಂದು ಒಳ್ಳೆಯ ಪಥದಲ್ಲಿ ನಡೆಯುವಂಥ ಒಂದು ಉಪದೇಶಾಮೃತವನ್ನು ಅಲ್ಲಿ ಉಣಬಡಿಸ್ತಿರ್ತಾರೆ. ಹೀಗಾಗಿ ಭಾಳಷ್ಟು ಜನ ಬಂದಿದ್ದಾರೆ. ಯಾಕಂದ್ರೆ ಸುಮಾರು 15 ವರ್ಷಗಂಟು ಬಂದದ್ದು ಅಂತ 15.5 ವರ್ಷ ಆಯಿತು. ಅಷ್ಟಾಯ್ತು ನೋಡಿ, 15.5 ವರ್ಷ ರೀ. ಹೀಗಾಗಿ ರೀ ಪ್ರತಿ ಹುಣ್ಣಿಮೆಗೆ ಅವು ಬಂದು ಮಹಾತ್ಮರು ಬೇರೆ 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 ವಿಷಯಗಳ ಮೇಲೆ ಚಿಂತನೆ ಮಾಡೋದ್ರಿಂದ ಸರಿ ಇದು ಒಂದು ಜ್ಞಾನ ದಾಸೋಹ ಹೌದು ರೀ. ಹಾಗೆ ರೀ ಇದು ಪ್ರಸಾದ ದಾಸೋಹನೂ ಹೌದು. ಯಾಕಂದ್ರೆ ಉಪನ್ಯಾಸ ಕೇಳಿ ಬಂದು ಮನ್ಯಾಗ ಹೆಣ್ಮಕ್ಳು ಅಡುಗೆ ಮಾಡೋಕೆ ಸ್ವಲ್ಪ ಇದಾಗ್ಬೋದು ರೀ. ಯಾಕಂದ್ರೆ ಆಸಕ್ತರು ಬರೋದನ್ನು ಬಟ್ ಭಾಗ್ಯ ರೀ. ಈಗ ನೋಡಿ ಸರ್ ಕೇಳಿ ಬರ್ರಿ ಅಂತಂದ್ರೆ ಯಾರೂ ಬರೋದಿಲ್ಲ. ಆದ್ರೆ ಅದು ಒಂದು ಬಂದಿರ್ತಾರೆ ಮತ್ತು ಮನ್ಯಾಗ ಮಾಡ್ಬೇಕು ಪ್ರಸಾದ ದಾಸೋಹ ಮಾಡೋದ್ರಿಂದ ರೀ ಅವ್ರು ಪ್ರಸಾದ ಮಾಡಿ ಹೋಗ್ತಿರ್ತಾರೆ ರೀ. ಈ ಕಡೆ ನೆತ್ತಿನೂ ತುಂಬ್ತದೆ ರೀ, ಹಾಗೇನು ಹೊಟ್ಟಿನೂ ತುಂಬ್ತದೆ ರೀ. ಒಟ್ಟಾರೆಯಾಗಿ ಹಾಂ ಸರ್, ಈ ಕಾರ್ಯಕ್ರಮ 188 ಇಲ್ಲಿವರೆಗೆ ಆದವು ಅಲ್ಲ, ಇದರ ಮೇನ್ ಗುರಿ ವಚನ ಸಾಹಿತ್ಯವನ್ನು ಶ್ರೀಸಾಮಾನ್ಯರ ಮಡಿಲಿಗೆ ಮುಟ್ಟಿಸುವುದ್ರಿ. ಅದರಂತೆ ಅವರು ಆಚರಣೆಯಲ್ಲಿ ತಂದು ತಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಬೇಕು ರೀ. ಒಂದು ಬಸವಾದಿ ಶಿವಶರಣರ ಒಂದು ಹೆಸರು ಉಳಿಬೇಕು. ಇದೊಂದು ಶರಣ ಸಂಸ್ಕೃತಿ ಉತ್ಸವ ಅಂತ ಹೇಳ್ರಿ. ಶರಣ ಸಂಸ್ಕೃತಿ ಉತ್ಸವ ರೀ. ಯಾಕಂದ್ರೆ ಈಗ ನೋಡಿ ಮನೆಗೆ ಬಂದವರಿಗೆ ಬರ್ರಿ ಕೂಡ್ರಿ ಕ್ಷೇಮವಾಗಿದ್ದೀರಿ ಇದೇ ಒಂದು ತಿಳ್ಕೊಂಡ್ರೆ ಅದರಿಂದ ಏನಾಗುತ್ತೆ ಸಂಸ್ಕೃತಿ ಬೆಳೀತದೆ ಸರ್. ರೊಕ್ಕ ಗಳಿಸ್ಬೋದು ರೀ, ಬೇಕಾದ ನಾವು ಅಂತಸ್ತು ದೊಡ್ಡ ದೊಡ್ಡ ರಾಜಕೀಯ ಗದ್ದುಗೆಯೊಳಗಿರ್ಬೋದು ರೀ, ಬಂದವ್ರಿಗೆ ಬರ್ರಿಪ್ಪ ಅಂತಂದ್ರೆ ಅಂತ ಇದ್ದದ ಮನೆ ಇದ್ದು ಏನು ಮಾಡೋದು ಅಂತ. ಅದಕ್ಕಾಗಿರ್ತಿ ಈ ಸಂಸ್ಕಾರ ಬೇಕು ಸರ್. ಎಲ್ಲಿ ಮೊನ್ನೆ ಆದಂಥ ಒಂದಿದ್ರಲ್ಲೇ ವಿಶೇಷವಾಗಿ ಇನ್ನೂ ಅಷ್ಟು ಹೆಚ್ಚು ಮಾತಾಡಿದವರು ಯಾರು ಸರ್? ವಿಶೇಷವಾಗಿ ಸರ್ ಮೊನ್ನೆ ನೂಲು ಹುಣ್ಣಿಮೆ ಕಾರ್ಯಕ್ರಮಕ್ಕೆ ಬೇರೆ ಯಾರೂ ಅತಿಥಿಗಳು ಇರಲಿಲ್ಲ ಸರ್. ಉಪನ್ಯಾಸಕ ಒಂದು ಇದನ್ನು ತಿಳ್ಕೊಂಡ್ರಿ ಸರ್, ನಮ್ಮ ಪೂಜ್ಯ ಶ್ರೀಮನ್ಯರೇಂದ್ರ ಪರಮಶ್ರೀ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳನ್ನು ಮಾತಾಡಿದ್ರು ರೀ. ಅದಕ್ಕಿಂತ ಪೂರ್ವದಲ್ಲಿ ಸರ್ ನಮ್ಮ ಈ ಚನ್ನಬಸವ ವಿದ್ಯಾಪೀಠದಲ್ಲಿ ಅದರ ಪ್ರಾಚಾರ್ಯ ಅಂತ ಎಸ್ ಕೆ ಮಠ ಸರ್ ಅವರು
ಅವರು ಸ್ವಾಗತ ಮಾಡಿರಿ. ಮತ್ತು ಅಲ್ಲೇ ಒಂದು ಮಹಿಳಾ ಸಂಕುಲ ಅದ ರೀ, ಅವರಲ್ಲಿ ಒಂಥರ ವಿಶೇಷವಾದ ಜಾಗೃತ ಐತೆ ರೀ. ಅವ್ರು ಜಾಗೃತ ಮಾಡೋದಕ್ಕೆ ಅವ್ರು ಪ್ರಾರ್ಥನೆ ಮಾಡಿದ್ರಿ. ಹಾಗೆ ರೀ ಸ್ವಾಗತ ಮಾತುಗಳನ್ನು ಮಾಡ್ತಾರೆ ನಮ್ಮ ಶ್ರೀ RL ಮಿರ್ಜಿ ಅಂತ ಸರ್ ಭಾಳ ಅವರು ಚೆಂದ ನಮ್ಮ ಸ್ವಾಗತವಾಗಿ ಚೆಂದ ಮಾತಾಡಿದ್ರಿ. ನಂತರ ಪ್ರಾಸ್ತಾವಿಕ ನುಡಿಗಳನ್ನು ಮಾತಾಡಲಿಕ್ಕೆ ನನಗೆ ಕೊಟ್ಟರಿ. ಅಂದರೆ ಶ್ರಾವಣ ಅಂದರೆ ಏನು ರೀ, ಶ್ರಾವಣ ಮಾಸಕ್ಕೆ ಪಾವಿತ್ರ್ಯತೆ ಏನು, ಇದನ್ನು ನಾವು ಯಾಕೆ ಮಾಡಬೇಕು, ಶ್ರವಣ ಮಾಡೋದ್ರಿಂದ ಅದರಿಂದ ಏನು ಲಾಭ ಆಗ್ತೈತಿ, ಹಿಂಗೆ ಸ್ವಲ್ಪ ಪ್ರಾಸ್ತಾವಿಕ ನುಡಿಗಳನ್ನು ಹೇಳ್ತಾ ಸರ್. ಈ ಆಮೇಲೆ ರೀ ನಮ್ಮ ಶ್ರೀಮನ್ನಿರಂಜನ ಪರಮಸ್ವರೂಪಿ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ವಿಶೇಷವಾಗಿ ಶ್ರಾವಣದ ಮಹತ್ವವನ್ನು ತಿಳಿಸಿದ್ರಿ. ಈ ಸಂದರ್ಭದಲ್ಲಿ ಏನಾಯ್ತು ಅಂತಂದ್ರೆ ಸರ್, ನಮ್ಮ ಈ ಬಸವೇಶ್ವರ ಧರ್ಮ ಪ್ರಚಾರಕ ಸಂಸ್ಥೆ, ವಚನ ಸಾಹಿತ್ಯ ಚಿಂತನ ವೇದಿಕೆ, ವೀರ ಶೈವ ಜಾಗೃತ ಮಹಿಳಾ ವೇದಿಕೆ, ಅದರ ಜೊತೆಗೆ ಎಲ್ಲರೂ ಕೂಡಿಕೊಂಡ್ರಿ ನಾನೊಂದು ಇದು ಬರೆದಿದ್ದೆ ಸರ್. ಏನಂತಂದ್ರೆ ನಾ ಕಂಡಂತೆ ವಿವೇಕಾನಂದ ಅಂತ ಒಂದು ಹಸ್ತಪ್ರತಿಯನ್ನು ಅವತ್ತು ಬಿಡುಗಡೆ ಮಾಡಿದ್ವಿ ಸರ್. ಅಂದರೆ ಅದು ಮುದ್ರಣಕ್ಕೆ ಹೋಗೋದಕ್ಕಿಂತ ಪೂರ್ವದಲ್ಲಿ ಅಂದರೆ ನಮ್ಮ ಶ್ರೀಮಠದ ಒಂದು ಎಲ್ಲರ ಒಂದು ಶುಭಾಶಯಗಳನ್ನು ಹೊತ್ತರಿ ಅದನ್ನು ಮುದ್ರಣಕ್ಕೆ ಕಳಿಸಲಾಗಿ ಶ್ರೀಮನ್ನಿರಂಜನ ಪರಮಸ್ವರೂಪಿ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ಒಂದು ಅಮೃತಾಸದಿಂದ ರೀ ಹಸ್ತಪ್ರತಿಯನ್ನು ಬಿಡುಗಡೆ ಮಾಡಿ ಸರ್. ಆ ಹಸ್ತಪ್ರತಿಯೊಳಗೆ ವಿಶೇಷವಾಗಿ ನಮ್ಮ ನಾಡಿನ ಶ್ರೇಷ್ಠ ಸಾಹಿತ್ಯಗಳಲ್ಲೋರ್ವರ ಅಂತ ಸೌದತ್ತಿಯ ಡಾಕ್ಟರ್ YM ಯಾಕೊಳ್ಳಿ ಸರ್ ಅವರು ಬರೆದಂಥ ಒಂದು ಮುನ್ನುಡಿ ಎಲ್ಲರಿಗೂ ಹಿಡಿಸಿದೆ ಸರ್. ಯಾಕಂದ್ರೆ ಆ ಮುನ್ನುಡಿ ಅಂತಂದ್ರೆ ರೀ ದಿ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತಾರಲ್ಲ, ಹಂಗೆ ಪುಸ್ತಕದ ಒಂದು ಪ್ರತಿಫಲನ ಮಾಡ್ತಕ್ಕಂಥ ಮುನ್ನುಡಿ ಇದು ಮಾಡಿದ್ರಿ. ಕೊನೆಯಲ್ಲಿ ಎಲ್ಲರ ಒಂದು ಅಭಿಪ್ರಾಯಗಳ ಸಂಗ್ರಹ ಮಾಡ್ತಾರೆ. ಅಲ್ಲಿ ಶ್ರೀಮಠದೊಳಗೆ ರೀ ಸಹೋದರಿಯರು ರಕ್ಷಾಬಂಧನ ಮಾಡಿದರೆ ಅದೊಂದು ವಿಶೇಷ ಆಗಿತ್ತು. ಒಟ್ಟಾರೆಯಾಗಿ ಸರ್ ಒಂದು ನೂಲು ಮಾನಸದಲ್ಲೇ ಹಾಂ ಸರ್ ಆದಷ್ಟು ಭ್ರಾತೃತ್ವವನ್ನು ಹುಟ್ಟಾಕುವಂಥದ್ದು, ಜೊತೆಗೆ ಹಾಂ ಸರ್ ಇನ್ನಷ್ಟು ಇಲ್ಲಿ ಐಕ್ಯತೆ ಮೂಡಬೇಕು ರೀ, ನಾವೆಲ್ಲರೂ ಒಂದು ಅನ್ನುವಂಥ ಭಾವನೆ ರೀ. ಹಾಂ ಸರ್ ಇಲ್ಲಿ ಅದು ಮುಖ್ಯ ಸರ್. ಮತ್ತೇನೇನು ಸರ್, ಇವನಾರವ ಎಂದೆನಿಸಿದರೆ ಅಂತಾರಲ್ಲ, ಇವ ನಮ್ಮವನೆಂದೆನಿಸಯ್ಯ, ಇದು ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಅನ್ನುವಂಥ ಬಸವಣ್ಣನ ಆಗ್ತಿದೆ. ನಿಜವಾಗಿ ಸರ್ ಎಲ್ಲರೂ ನಮ್ಮವರೇ ಅನ್ನುವಂಥ ಭಾವ ಮೂಡಬೇಕು ರೀ. ಯಾಕಂದ್ರೆ ನಮ್ಮದು ಜಾತ್ಯತೀತ ರಾಷ್ಟ್ರ, ನಾವೆಲ್ಲರೂ ಒಂದೇ, ಇಲ್ಲಿ ಭೇದ ಅನ್ನೋದನ್ನು ಇಲ್ಲ ಸರ್. ಇದನ್ನು ಮತ್ತು ಎಲ್ಲ ಸಾಧು ಸಂತರಾಗಲಿ, ಶರಣರಾಗಲಿ, ದಾಸವರೇಣ್ಯರಾಗಲಿ ಸಾರುವುದನ್ನು ಇದನ್ನು ಸರ್ ಮೂಲ ತತ್ವ ಅಂದರೆ ಮಾನವ ಇದೆಲ್ಲ ಒಂದೇ. ಅಂತೂ ಇಂದು ಒಟ್ಟಿನಲ್ಲ 188ನೇ ಶಿವಾನುಭವಗೋಷ್ಠಿ ಯಶಸ್ವಿ ಆಯಿತು. ಮುಖ್ಯವಾಗಿ ಮಾತಾಡಿದವರು ನಮ್ಮ ಸ್ವಾಮೀಜಿಯವರು, ಶ್ರೀಮನ್ನಿರಂಜನ ಮಹೋತ್ಸವಕ್ಕೆ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ನಿಮ್ಮ ಹಸ್ತಪ್ರತಿ ಬಿಡುಗಡೆ. ನಮ್ಮದೇನ್ರಿ ನಾ ಕಂಡಂತೆ ವಿವೇಕಾನಂದ ಅನ್ನುವಂಥ ಹಸ್ತಪ್ರತಿಯನ್ನು ಒಂದು ಬಿಡುಗಡೆ ಮಾಡಿದ್ದಾರೆ ಸರ್. ಜೊತೆಗೆ ರಕ್ಷಾಬಂಧನ ಕಾರ್ಯಕ್ರಮ ನೆರವೇರಿತು ರೀ. ಇದು ಕೊನೆಯ ಪ್ರಶ್ನೆ ಹೇಳಿ ಸರ್. ಈ 188 ಶಿವಾನುಭವ ಗೋಷ್ಠಿ ಆಗಿದ್ದಾವ. ಹಾಂ ಸರ್, ಇದು ಸಮಾಜದ ಮೇಲೆ ಯಾವ ರೀತಿ ಪ್ರಭಾವ ಆಗಿರ್ಬೋದು ನಿಮಗೆ ಅನಿಸದ ಸರ್? ನಿಜಕ್ಕೂ ಸರ್ ಈಗ ಪ್ರತಿ ಹುಣ್ಣಿಮೆಗೆ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಸರ್. ಆಸಕ್ತ ಜನ ಸರ್, ಅಂದರೆ ಲೋಕೋಭಿನ್ನ ರುಚಿ ಅಂತಾರಲ್ಲ ರೀ, ಒಬ್ಬೊಬ್ಬರಿಗೆ ಒಂದೊಂದು ಕೂಡ ಆಸಕ್ತಿ ಇರ್ತದೆ ರೀ. ಹಂಗೆ ರೀ ಈ ಸಮಾಜದೊಳಗೆ ಕೆಲವು ಮಂದಿಗೆ ಆದರೆ ಸಹ ಇದು ಆಧ್ಯಾತ್ಮ ಕಡೆ ಒಲವು ಬರ್ತದೆ ರೀ. ನಾವು ಮಠಗಳಿಗೆ ಹೋಗಬೇಕು, ಮಂದಿರಗಳಿಗೆ ಹೋಗಬೇಕು, ಅಲ್ಲಿ ನಾವು ಅದು ಏನು ಮಾಡ್ಬೇಕಂತಂದರೆ ನಮ್ಮ ಒಂದು ತನವನ್ನು ಬಿಟ್ಟರೆ ಹೊಸ ಹೊಸ ವಿಚಾರಗಳನ್ನು ತಿಳ್ಕೋಬೇಕು, ನಾವು ಪುನೀತರಾಗಬೇಕು, ಅವನ ಆಚರಣೆಯೊಳಗೆ ತರಬೇಕು, ಒಳ್ಳೆಯ ಮಾರ್ಗದಲ್ಲಿ ನಡಿಬೇಕು, ಆದರ್ಶಪ್ರಾಯರಾಗಬೇಕು ಅನ್ನೋಂಥ ಆಸೆ ರೀ ಪ್ರತಿಯೊಬ್ಬರಲ್ಲಿ ಅದ ರೀ. ಯಾರಿಗೆ ಹೆಸರು ಬೇಡ್ರಿ, ಯಾರಿಗೆ ಕೀರ್ತಿ ಬೇಡ, ಯಾರಿಗೆ ಹಣ ಬೇಡ ರೀ, ಎಲ್ಲರಿಗೂ ಇದು ಬೇಕು ರೀ. ಅದರ ಜೊತೆಗೆ ಒಂದು ಸಚ್ಚಾರಿತ್ರ್ಯ ಅನ್ನೋದು ಭಾಳ ಮುಖ್ಯ ಅದ ರೀ. ಆ ಚಾರಿತ್ರ್ಯದ ಒಂದು ಗಂಟನ್ನು ಕಟ್ಟುವ ಸಲುವಾಗಿ ರೀ ಇಂಥ ಶ್ರೀಮಠಗಳಿಗೆ ಬರುವಂಥ ಪರಂಪರೆ ನಮ್ಮ ಹಿರಿಯರು ಮೊದಲಿನಿಂದ ಹಾಕೊಂಡು ಬಂದಾರೆ ರೀ. ಅದು ಈಗಲೂ ನಡೀತದೆ ರೀ, ಮುಂದೂ ನಡೀತದೆ. ಆದಮೇಲೆ ಇಲ್ಲಿವರೆಗೆ ನಮ್ಮ ಶೂನ್ಯ ಸಂಪಾದನೆ ಮಠದಲ್ಲಿ ನಿರಂತರವಾಗಿ 15 ವರ್ಷಗಳಿಂದ ನಡ್ಕೊಂಡ್ಬಂದ 188ನೇಯ ಶಿವಾನುಭವಗೋಷ್ಠಿ ನೆರವೇರಿದ್ದು ನೀವು ಕೇಳಿದಿರಿ. ಅದರಲ್ಲೇ ನಮ್ಮ ಶ್ರೀ ಸ್ವಾಮೀಜಿಯವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಸಮಾಜಕ್ಕೆ ಮುಂಸಾಗೋದಕ್ಕಾಗಿ ಒಳ್ಳೆಯ ಬದುಕನ್ನು ಮಾಡೋದಕ್ಕಾಗಿ ನೀಡಿದಂಥ ಸಲಹೆ ಸೂಚನೆಗಳನ್ನು ಅವ್ರು ಮಾತಾಡಿದ್ದಾರೆ. ಇಂಥ ಕಾರ್ಯಕ್ರಮಕ್ಕೆ ತಾವು ಹೋಗ್ತಾ ಇರಬೇಕು, ಹೋಗಿ ಅಲ್ಲಿ ವಿಚಾರವನ್ನು ತಿಳ್ಕೊಂಡು ಸಂಸ್ಕಾರವಂತರಾಗುವ ಜೊತೆಗೆ ಒಳ್ಳೆಯ ಸಮಾಜ ಕಟ್ಟುವಲ್ಲೇ ನಾವು ನೀವೆಲ್ಲ ಕಾರಣೀಕರ್ತರಾಗಬೇಕಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು ಇಲ್ಲಿವರೆಗೆ ನೋಡೋಂಥ ಚರ್ಚೆ.
ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ಸತ್ಯದ ಕೈಗಂಡಿ ವಂದನೆಗಳು. ಶರಣ.